ಆಗಲಿ. ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಮಾಡೋಕ್ಕಿಂತ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ. 5 days ಆ ವಾಟರಲ್ಲಿ ಇದ್ದಿದ್ದು, 5 days ಇಲ್ಲಿವರೆಗೆ ನೀರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ದು ನಾನು ಎಲ್ಲ AC ಆಫ್ ಮಾಡಿ ಕೂತ್ಕೊಳ್ಳೋ, ನನಗೆ ಚಳಿ ಆಗಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೈನಸ್ ಇಶ್ಯೂಸ್, ಬಟ್ ಐ ನಾಟ್ ಓನ್ಲಿ ದಟ್. 5 days ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು. ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ. ನನಗೆ ಆಗೋದೇ ಇಲ್ಲ. 2 days ತನಕ ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ. ಅದರಲ್ಲಿ ಇಳಿಬೇಕಾರಂತೂ ಭಾಳ ಮಜಾ ಇತ್ತು. ಫಸ್ಟು ಒಂದೇ ಒಂದು ಕಾಲು ಹಾಕೋದು ನಾನು, ಇಷ್ಟಿಷ್ಟೇ ಹೋಗಿ ಹೋಗಿ ಇರ್ತೀನಿ, ಬರ್ತೀನಿ ಅಂತ. ಅಷ್ಟು ಚಳಿ. ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ. 3 days ಆಗ್ತಾನೆ ಇರಲಿಲ್ಲ. 3 days ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದ್ರೆ ಆ 5 ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು. ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣವೇ ಒಬ್ರಿಗೊಬ್ರು. ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ, ಮಕ್ಕಳ ಮೇಲೆ ಬೀಳ್ತಾ ಇದ್ದಿದ್ದು ಬರೀ ಬಿಸಿನೀರು.